ಕೇಳಿಕೊಳ್ತಾ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿಯವರು ಕೃಷಿ ಜಾತ್ರೆಯ ನಿಮಿತ್ತ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಜರುಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಬೇಕು. ಅದ್ಧೂರಿಯಾಗಿ ಜರುಗ್ತಾ ಇರುವಂತಹ ಹಾಗೂ ವಿದ್ಯುತ್ ಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆಗೊಂಡಿದೆ. ನಿರಂತರ ಇನ್ನೂ 2 ದಿನಗಳವರೆಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಬಿಡುಗಡೆಗೊಳಿಸಿರುವಂತಹ ಪೂಜ್ಯ ಮಾತೋಶ್ರೀ ಅವರಿಗೆ ಹಾಗೂ ಸ್ವಾಮೀಜಿಗಳವರಿಗೆ ಹಾಗೂ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಕಾರ್ಯದರ್ಶಿಗಳು ಕೆಕೆಸಿಸಿಐ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಅಂತಂದ್ರೆ ಗಣ್ಯನೇ ಮಟ್ಟ ಇವತ್ತಿನ ದಿನ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಏನು 3 ದಿನದ ಸಾವಯವ ಕೃಷಿ ಮೇಳವನ್ನ ಈಗಾಗಲೇ ಉದ್ಘಾಟನೆ ಆಗಿದೆ. ಸುಮಾರು 170 ಮಳಿಗೆಗಳು ಸ್ಥಾಪನೆ ಆಗಿವೆ. ಅದರಲ್ಲಿ ಸಾವಯವ ಕೃಷಿಯ ಒಂದು ಉತ್ಪಾದನೆಗಳಾಗಿರಲಿ, ಬೆಳೆಗಳಾಗಿರಲಿ ಪ್ರದರ್ಶನಕ್ಕಿದೆ ಮತ್ತು ಮಾರಾಟಕ್ಕೂ ಕೂಡ ಇದೆ. ಸಾವಯವ ಕೃಷಿಯ ಒಂದು ಉದ್ಘಾಟಕರಾಗಿ ಕನ್ನೇರಿ ಮಠದ ಶ್ರೀಗಳಾದಂಥ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ಈಗಾಗಲೇ ಉದ್ಘಾಟನೆ ಮಾಡಿ ಸುಮಾರು 1 ಗಂಟೆ ಕಾಲ ಸಾವಯವ ಕೃಷಿ ಬಗ್ಗೆನೇ ಮಾತಾಡಿ ರೈತರಿಗೆ ಉಪದೇಶವನ್ನ ನೀಡಿದ್ದಾರೆ. ದಯವಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸುವುದೇನಂತಂದ್ರೆ 27, 28, 29 3 ದಿನಗಳ ಕಾಲ ಕೃಷಿ ಮೇಳವನ್ನ ನಡೀತಾ ಇರುತ್ತೆ. ಅದರಲ್ಲಿ 8 ಜನ ಒಂದು ಸ್ಪೀಕರ್ಗಳು ಬರ್ತಾರೆ. ಅವರ ಒಂದು ಉಪನ್ಯಾಸಗಳು ಕೂಡ ಕೃಷಿಕರಿಗೆ ನೀಡಲಿದ್ದಾರೆ. ನಾನು ಮತ್ತೊಮ್ಮೆ ವಿನಂತಿಸ್ತೀನಿ, ಎಲ್ಲ ನಮ್ಮ ಭಾಗದ ರೈತರಿಗೆ ಈ ಒಂದು ಕೃಷಿ ಮೇಳವನ್ನು ಬಂದು ಲಾಭವನ್ನು ಪಡಿಬೇಕು. ಇದು ಕೃಷಿ ಮೇಳ ಕಲಬುರಗಿ APMC ಯಾರ್ಡ್ ಗಂಜ್ ಅದರಲ್ಲಿ ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಬನ್ನಿ, ಉಪಯೋಗ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಸಾರ್ವಜನಿಕರಲ್ಲಿ ತಿಳಿಸೋದೇನೆಂದ್ರೆ APMC ಯಾರ್ಡ್ ನೆಹರುಗಂಜ್ ಸ್ಥಳದಲ್ಲಿ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅವರ ಟೀಮ್ ಬಹಳ ಒಂದು ಉತ್ಸುಕತೆಯಿಂದ, ಉತ್ಸಾಹದಿಂದ, ಒಗ್ಗಟ್ಟಾಗಿ ಈ ಕೆಲಸ ಮಾಡಿದಕ್ಕಾಗಿ ನಾನು ಮೊದಲು ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ಪ್ರಕಾರ ರೈತರ ಕೃಷಿ ಮೇಳ ರೈತರಿಗೆ ಸಂಬಂಧಪಟ್ಟದ್ದು ಮೊದಲು APMC ಯಾರ್ಡ್. ನಮ್ಮ ರೈತರು ಬಂದ್ರೆ ಇತರ ಎಲ್ಲ ಮಾರ್ಕೆಟ್ ನಡೀತಾವ, ಮತ್ತೊತ್ತು ನಡೀತಾವ. ಎಲ್ಲ ಇವತ್ತು ನಾವು ವ್ಯಾಪಾರ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ನಾವು ಬದುಕಬೇಕಾದ್ರೆ ರೈತರಿಂದನೇ. ನಿಜವಾಗಲೂ ಮೊದಲು ಹಿಡಿದು ಹೇಳ್ತಾ ಬಂದಂಥದ್ದು ರೈತರಂದ್ರೆ ನಮ್ಮ ಬೆನ್ನೆಲುಬು ಅಂದ್ರೆ ನಿಜವಾಗ್ಲೂ 100 ಅಲ್ಲ 1000% ಅದು ಬರಬರಿದೆ. ಇವತ್ತು ರೈತರು ಬಂದ್ರೆ ತಾನೇ ಎಲ್ಲ ಮಾರ್ಕೆಟ್ ನಡೀತಾವ. ಇಲ್ಲಿಂದೇ ಡಿಸ್ಟ್ರಿಬ್ಯೂಟರ್ ರೈತರ ಜೊತೆ ನಮ್ದು ಹೆಚ್ಚಿನ ಸಂಪರ್ಕ ವ್ಯವಹಾರ ಅಂತಂದ್ರೆ ಅಡ ದುಕಾನ. ಅದು APMC ಯಾರ್ಡ್ನಲ್ಲೇ ಇದು ಕೃಷಿ ಮೇಳ ಮಾಡ್ತಾ ಇರೋದ್ರಿಂದ ನಮಗೆ ಬಹಳ ಖುಷಿ ತಂದಿದೆ. ಎಲ್ಲ ರೈತರು ಎಲ್ಲ ಹಳ್ಳಿಗಳಿಂದ, ಎಲ್ಲ ಜಿಲ್ಲೆಗಳಿಂದ ಬಂದು ಈ ಕೃಷಿ ಮೇಳದ ಫಾಯ್ದಾ ತಗೋಬೇಕು ಅಂತ ಹೇಳಿ ತಮ್ಮ ಎಲ್ಲ ರೈತ ಬಾಂಧವರಲ್ಲಿ ಬೇಡಿಕೊಳ್ತೇನೆ. ಇದೊಂದು ಇಡೀ ಹಿಸ್ಟ್ರಿಯಲ್ಲಿ ಕಲ್ಯಾಣ ಕರ್ನಾಟಕ ವತಿಯಿಂದ ಅದು ನೆಹರುಗಂಜಿನಲ್ಲಿ ಈ ಕೃಷಿ ಸಮ್ಮೇಳನ ಆಗೋದ್ರಿಂದ ನಮ್ಮೆಲ್ಲರಿಗೂ ಬಹಳ ಖುಷಿ ತಂದಿದೆ. ಇದನ್ನು ಉದ್ಘಾಟನೆ ಕೂಡ ನಮ್ಮ ಕನ್ನೇರಿ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದ್ದಾರೆ. ಮತ್ತಷ್ಟು ನಮಗೆ ತುಂಬಾ ಖುಷಿಯಾಗಿದೆ.